ಆದಿಕಾಂಡ 20ನೇ ಅಧ್ಯಾಯ ಓದುತ್ತಿದ್ದೇನೆ, 1ರಿಂದ ಕೆಲವು ವಚನಗಳು. ಅಲ್ಲಿಂದ ಅಬ್ರಹಾಮನು ದಕ್ಷಿಣ ಸೀಮೆಗೆ ಹೋಗುತ್ತಾ ಹೋಗುತ್ತಾ ಕಾದೇಶಿಗೂ ಶೂರಿಗೂ ಮಧ್ಯಪ್ರದೇಶದಲ್ಲಿ ನಿವಾಸಿಸಿ ಗೆರಾರಿನಲ್ಲಿ ಕೆಲವು ಕಾಲ ಉಳ್ಕೊಂಡನು. ಆಗ ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಳ ಕುರಿತಾಗಿ, ಈಕೆಯು ನನ್ನ ತಂಗಿ ಎಂದು ಹೇಳಿದನು. ಹೆಬ್ರೋನಿನಿಂದ ಗೆರಾರಿಗೆ ಹೋಗುತ್ತಾನೆ. ಅದು ದೇವರ ಚಿತ್ತವಲ್ಲ. ದೇವರ ಪರ್ಮಿಷನ್ ತೆಗೆದುಕೊಳ್ಳಲಿಲ್ಲ, ದೇವರಿಗೆ ಕೇಳಲಿಲ್ಲ. ಗೆರಾರಿಗೆ ಹೋದ ನಂತರ ಅವನಿಗೆ ಅರ್ಥವಾಗುತ್ತೆ ಇದು ಪಾಪಿಷ್ಟ ಪ್ರಾಂತ್ಯವೆಂದು. ಯಾವ ಪ್ರಾಂತ್ಯ? ಪಾಪಿಷ್ಟ ಪ್ರಾಂತ್ಯವೆಂದು. ಈಗ ಕೆಲವು ವಿಷಯಗಳನ್ನು ಹೇಳ್ತೇನೆ, ಜಾಗೃತಿಯಿಂದ ಕೇಳಿ. ನೀವು ಪಾಪಿಷ್ಟ ಪ್ರಾಂತ್ಯಕ್ಕೆ ಹೋದಾಗಲೇ ಪಾಪದೊಳಗೆ ಬೀಳುವ ಅಗತ್ಯವಿರಲ್ಲ. ನೀವು ಒಳ್ಳೆ ಪ್ರಾಂತ್ಯದಲ್ಲಿದ್ದಾಗ್ಲೂ ಕೂಡ ನೀವು ಶೋಧಿಸಲ್ಪಡಬಹುದು. ಎಕ್ಸಾಂಪಲ್, ನಿಮ್ಮ ಪ್ರಾಂತ್ಯ ಒಳ್ಳೆ ಪ್ರಾಂತ್ಯ ಅಂದ್ಕೊಳ್ಳಿ, ಪ್ರಶಾಂತವಾದ ಪ್ರಾಂತ್ಯವಾಗಿದೆ ಅಂದ್ಕೊಳ್ಳಿ, ಡೀಸೆಂಟ್ ಆಗಿರುವ ಪ್ರಾಂತ್ಯ ಆಗಿದೆ ಅಂದ್ಕೊಳ್ಳಿ. ಅಲೆಮಾರಿಗಳಾಗಿ ತಿರುಗಾಡುವುದಾಗಲಿ, ಹುಡುಕರು ಅಲೆಮಾರಿಗಳು ತಿರುಗಾಡುವಂತದ್ದಾಗಲಿ, ಇದ್ಯಾವುದು ಕಾಣಿಸೋದಿಲ್ಲ. ಹಾಗಿರುತ್ತೆ ನಿಮ್ಮ ಪ್ರಾಂತ್ಯ. ಆದಾಗ್ಯೂ ಸೈತಾನನು ಬಂದು ನಿಮ್ಮನ್ನು ಶೋಧಿಸಬಹುದು. ನಿಮ್ಮ ಮನಸ್ಸಿನೊಳಗೆ ಬರುವ ಯೋಚನೆಗಳಾಗಿರ್ಬೋದು, ನೀವು ಅಂದ್ಕೊಳ್ಳುವಂತಹ ಆಲೋಚನೆ ನೆರವೇರಿಸುವುದಕ್ಕಾಗಿ ಆ ಪ್ರಾಂತ್ಯ ಅನುಕೂಲವಾಗಿ ಇರಲ್ಲ. ಈಗ ಜಾಗ್ರತೆಯಿಂದ ಕೇಳಿ. ನೀವು ನಿವಾಸಿಸುವ ಪ್ರಾಂತ್ಯದ ಪಕ್ಕದಲ್ಲಿಯೇ ಒಂದು ಸ್ಟ್ರೀಟ್ ಇದೆ. ಆ ಸ್ಟ್ರೀಟ್ ನಲ್ಲಿ ವೇಶ್ಯರಿರುತ್ತಾರೆ, ಬ್ರೋಥಲ್ ಹೌಸ್ ಇರುತ್ತವೆ. ಈಗ ಸೈತಾನನು ಬಂದು ನಿಮ್ಗೆ ಶೋಧಿಸ್ತಾನೆ. ನಿನ್ನ ಹೆಂಡತಿಯನ್ನು ಬಿಟ್ಟು ನೀನು ಅಲ್ಲಿಗೆ ಹೋಗುವುದಾದ್ರೆ ಬೇರೆ ಬೇರೆ ಹುಡುಗಿಯರು ಇರ್ತಾರೆ. ಹೋಗು ಅಲ್ಲಿಗೆ ಅಂದಾಗ ಪಕ್ಕದ ಬೀದಿಯಲ್ಲಿ ಹುಡುಗಿಯರು ಇರ್ತಾರೆ. ಆಗ ಈಸಿಯಾಗಿ ಹೋಗಿ ಪಾಪದೊಳಗೆ ಬೀಳ್ತೀರಿ. ಯಾಕೆಂದರೆ ಆ ಪ್ರಾಂತ್ಯ ನಿಮಗೆ ಅನುಕೂಲವಾದ ಪ್ರಾಂತ್ಯವಾಗಿರುತ್ತೆ. ಎದಕ್ಕಾಗಿ? ಪಾಪ ಮಾಡುವುದಕ್ಕಾಗಿ. ಅರ್ಥವಾಯ್ತಾ ಪ್ರಿಯರೇ? ಈಗ ನೀವಿರುವ ಏರಿಯಾದಲ್ಲಿ ಎಲ್ಲಿಯೂ ಬಾರ್ ಅಂಡ್ ರೆಸ್ಟೋರೆಂಟ್, ಸರಾಯಿ ಅಂಗಡಿಗಳಿಲ್ಲ. ಒಂದು ಕಾಲದಲ್ಲಿ ನೀವು ಸರಾಯಿ ಕುಡಿದವರಾಗಿದ್ರು, ಆನಂತರ ಸರಾಯಿ ಕುಡಿಯುವುದನ್ನು ಬಿಟ್ರು. ಸರಾಯಿ ಕುಡಿಯಬೇಕೆಂಬ ಆಸೆ ನಿಮ್ಮೊಳಗೆ ಹುಟ್ಟುವಾಗ ಹತ್ತಿರದಲ್ಲಿ ಯಾವ ಸರಾಯಿ ಅಂಗಡಿ, ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲ. ಹಾಗಾಗಿ ಏನ್ ಮಾಡ್ತೀರಿ? ಕೈ ಕಾಲು ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಕೂತ್ಕೊಳ್ತೀರಿ. ಹಾಗೆ ಮಾಡಲಾರದೆ ನೀವು ಆತ್ಮಿಕರಾದಾಗ್ಯೂ ಸಹ ನಿಮ್ಮ ಮನೆಯ ಪಕ್ಕದ ಬೀದಿಯ ಕೊನೆಯಲ್ಲಿ ಸರಾಯಿ ಅಂಗಡಿ ಇದೆ ಎಂದು ಗೊತ್ತಾಗಿದೆ ಅಂದ್ಕೊಳ್ಳಿ. ನಿಮಗೊಂದು ವೇಳೆ ಸರಾಯಿ ಕುಡಿಯಬೇಕೆಂಬ ಕೋರಿಕೆ ಉಂಟಾಗಿದೆ ಅಂದ್ಕೊಳ್ಳಿ, ಬಲವಾಗಿ ಕೋರಿಕೆ ಉಂಟಾಯ್ತು ಅಂದ್ಕೊಳ್ಳಿ. ಕೇಳ್ತಿದ್ದೇನೆ, ಯಾವುದು ಈಸಿ? ಹತ್ತಿರದಲ್ಲಿ ಶಾಪ್ ಇದ್ರೆ ಕುಡಿಯುವುದು ಈಸಿ ಅಲ್ಲವೋ? ಹಾಗಾಗಿ ಕೇಳ್ತಿದ್ದೇನೆ, ಪಾಪ ನಡೆಯುವಂತಹ ಪ್ರಾಂತ್ಯಕ್ಕೆ ನೀವು ಹೋಗಿ ಪಾಪ ಮಾಡಲಾರದೆ ತಿರುಗಿ ಬರುವುದು ಅಷ್ಟು ಸುಲಭವೇ ಇರಲ್ಲ ಎಂಬುದನ್ನು ಮರೆಯಬೇಡಿ. ಸಹೋದರ ಕೇಳ್ತಿದ್ದೀರಾ? ಸಹೋದರಿ ಕೇಳ್ತಾ ಇದ್ದೀರಾ? ನೀವು ಯಾವ ಯೋಚನೆ ಮಾಡ್ತಾ ಇದ್ದೀರೋ, ಯಾವ ಯೋಚನೆ ಕುರಿತು ಆಲೋಚಿಸ್ತಿದ್ದೀರೋ, ಯಾವ ತಪ್ಪು ಮಾಡಬೇಕನ್ನಿಸುತ್ತಾ ಇದೆಯೋ, ಅದಕ್ಕೆ ಅನುಕೂಲವಾದ ಪ್ರಾಂತ್ಯದಲ್ಲಿ ನೀವು ಇರುವುದಾದರೆ, ಅಲ್ಲಿಗೆ ಹೋಗುವುದಾದರೆ, ಆ ಪ್ರಾಂತ್ಯದಲ್ಲಿ ನೀವು ತಪ್ಪು ಮಾಡಲಾರದಂತೆ ಹಿಂತಿರುಗಿ ಬರುವುದು ಅಷ್ಟು ಸುಲಭವಲ್ಲ. ಅಷ್ಟಕ್ಕೂ ನಡೆಯುವುದೇನೆಂದರೆ, ಅಬ್ರಹಾಮನು ಎಲ್ಲಿಗೆ ಹೋದ್ರೆ ಸುಳ್ಳು ಹೇಳಬಹುದು ಅದೇ ಸ್ಥಳಕ್ಕೆ ಹೋಗ್ತಾನೆ. ಅದಕ್ಕಿಂತ ಮುಂಚೆ ಐಗುಪ್ತ ದೇಶಕ್ಕೆ ಹೋಗ್ತಾನೆ. ಐಗುಪ್ತ ದೇಶದ ಪ್ರಜೆಗಳು ಒಳ್ಳೆಯವರಾಗಿರ್ಲಿಲ್ಲ, ಪಾಪಿಷ್ಠರಾಗಿದ್ರು. ಮೇಲಿನಿಂದ ಕೆಳಗಿನವರೆಗೂ ನೋಡ್ತಿದ್ರು. ಆತರ ಅವರು ನೋಡುವಾಗ ಅರ್ಥವಾಯ್ತು, ಇವರೇನು ಪಾಪಿಷ್ಠರಂತೆ ನೋಡ್ತಾರೆ, ನೋಟದಲ್ಲೇ ಪಾಪ ಇದೆಯಲ್ಲವೇ, ಅಯ್ಯೋ ನನಗೆ ಅಪಾಯ, ನನ್ನ ಹೆಂಡತಿಗೆ ಅಪಾಯ, ನನ್ನ ಕುಟುಂಬಕ್ಕೆ ಅಪಾಯ ಅಂದ್ಕೊಂಡು ಭಯಪಟ್ಟವನಾಗಿ ಸುಳ್ಳು ಹೇಳ್ತಾನೆ. ಇವಾಗ ಏನು ಗೆರಾರ್ ಪಟ್ಟಣಕ್ಕೆ ಬಂದಾಗ ಏನ್ ಮಾಡ್ತಾನೆ ನೋಡಿ. ನೀನು ಯಾವ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡಿದೆ ಎಂದು ಅಬ್ರಹಾಮನನ್ನು ಕೇಳಿದನು. ಅದಕ್ಕೆ ಅಬ್ರಹಾಮನು, ಈ ಸ್ಥಳದಲ್ಲಿ ದೇವರ ಭಯ ಸ್ವಲ್ಪವೂ ಕೂಡ ಇಲ್ಲದೆ ಇರುವುದರಿಂದ ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಂದಾರು ಎಂದು ನೆನೆಸಿದೆನೋ ಅನ್ನುತ್ತಾನೆ. ಆ ಪ್ರಾಂತ್ಯದಲ್ಲಿ ಏನಿಲ್ಲ ಅಂತೆ? ದೇವರಂದ್ರೆ ಭಯ ಇಲ್ಲ ಅಂತೆ, ದೇವರಂದ್ರೆ ಭಕ್ತಿ ಇಲ್ಲ ಅಂತೆ, ಪಾಪ ಮಾಡುವುದೇ ಅವರ ಜೀವಿತ ವಿಧಾನವಾಗಿದೆ ಅಂತೆ. ಪಾಪ ಮಾಡುವುದಕ್ಕಾಗಿ ಎಂಥದೇ ಕೀಳ್ಮಟ್ಟಕ್ಕೆ ಅವರು ಹೋಗ್ತಾರಂತೆ. ಅಬ್ರಹಾಮನೇ, ಒಂದು ಪ್ರಶ್ನೆ, ಮತ್ತೆ ಅಂತಹ ಪ್ರಾಂತ್ಯಕ್ಕೆ ಯಾಕೆ ಹೋದೆ? ಅಲ್ಲಿಗೆ ಹೋಗುವ ಅವಶ್ಯಕತೆ ಏನ್ ಬಂತು ನಿನಗೆ? ಮಾತ್ರವಲ್ಲ, ಅದೇ ವರ್ಷದಲ್ಲಿ ನಿನ್ನ ಹೆಂಡತಿ ಒಂದು ಮಗುವಿಗೆ ಜನ್ಮ ಕೊಡ್ಲಿಕ್ಕಿದ್ದಾಳೆ. ಅಂದ್ರೆ ನಿನಗೆ ಗೊತ್ತು ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದು. ಹಾಗೆ ಪ್ರೆಗ್ನೆಂಟ್ ಆಗಿರುವಂತಹ ಹೆಂಡತಿಯನ್ನು ನೀನು ದೇಶ ಸುತ್ತಾಡಿಸಲು ಕರ್ಕೊಂಡು ಹೋಗುವ ಅಗತ್ಯವೇನಿತ್ತು? ಮಾತ್ರವಲ್ಲ, ಪಾಪಿಷ್ಟ ಪ್ರಾಂತ್ಯಕ್ಕೆ ಹೋಗುವ ಅವಶ್ಯಕತೆ ಏನ್ ಬಂದಿತ್ತು? ಈಗ ತಾನೇ ಹೇಳಿದೇನಲ್ಲವೇ, ಅಬ್ರಹಾಮನು ಏನ್ ಮಾಡ್ತಿದ್ದಾನೆ? ಸುಳ್ಳು ಹೇಳ್ತಿದ್ದಾನೆ. ಏನೆಂದು? ಈಕೆ ನನ್ನ ತಂಗಿ ಎಂದು. ಇದೇ ಸುಳ್ಳಲ್ಲವೋ ಅಬ್ರಹಾಮನಿಗೆ ಗತದಲ್ಲಿ ಕಹಿ ಅನುಭವ ಕೊಟ್ಟಿದ್ದು? ಈಗ ಮತ್ತೆ ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ ಎನ್ನುವುದಾದರೆ,
ಅರ್ಥ ಮಾಡಿಕೊಳ್ಳಿರಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಸತೀಶ್ ಕುಮಾರ್ ಆದ ನಾನಾಗಿರ್ಬೋದು, ನೀವಾಗಿರ್ಬೋದು, ಯಾರೇ ಆಗಿರ್ಬೋದು, ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ಎಲ್ಲೋ ಒಂದು ಸ್ಥಳದಲ್ಲಿ ವೀಕ್ ಸ್ಪಾಟ್ ಖಚಿತವಾಗಿ ಇದ್ದೇ ಇರುತ್ತೆ. ಒಪ್ಪಿಕೊಳ್ತಿರೋ ಇಲ್ಲವೋ? ನಾನು ಬಹಳ ವಿಷಯಗಳಲ್ಲಿ ಬಲವುಳ್ಳವನಾಗಿದ್ದೇನೆ, ಆದರೆ ಈ ಒಂದು ವಿಷಯದಲ್ಲಿ ಮಾತ್ರ ಬಲಹೀನನಾಗಿದ್ದೇನೆ. ಅಂತಹ ಬಲಹೀನವಾದ ಸ್ಪಾಟ್ಸ್ಗಳು ನಮ್ಮ ಜೀವಿತದಲ್ಲಿ ಇವೆ ಅಂತೀರಾ, ಇಲ್ಲ ಅಂತೀರಾ? ಇವೆ ಎನ್ನುವಂತವ್ರು ಕೈ ತೋರಿಸುವಿರಾ? ನನ್ನ ಜೀವಿತದಲ್ಲಿ ಬಲಹೀನವಾದಂತಹ ಸ್ಪಾಟ್ಸ್ ಗಳಿವೆ ಎನ್ನುವಂತವ್ರು ಕೈ ತೋರಿಸುವಿರಾ? ಎಸ್, ಕೈ ತೋರಿಸುವಿರಾ? ಸೊ ನನ್ನ ಪ್ರಶ್ನೆ ಏನೆಂದರೆ, ನಿಮಗೆ ಇರುವಂತಹ ಬಲಹೀನತೆ ಏನಾಗಿದೆ ಎಂದು ನೀವು ಗುರುತಿಸುವಂತದ್ದು ಬಹಳ 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 ಅವಶ್ಯಕವಾಗಿದೆ. ಎಕ್ಸಾಂಪಲ್, ಡಯಾಬಿಟಿಸ್ ಇದೆ ಅಂದ್ಕೊಳ್ಳಿ, ಶುಗರ್ ವ್ಯಾಧಿ ಇದೆ ಅಂದ್ಕೊಳ್ಳಿ. ಆ ಶುಗರ್ ವ್ಯಾಧಿ ಇದೆ ಎಂದು ನಿಮಗೆ ಗೊತ್ತಾಗಬೇಕು. ಮೊದಲು ಗೊತ್ತಾಗುವಾಗಲೇ ಜಾಗ್ರತೆ ವಹಿಸುತ್ತೀರಿ, ರೈಟ್? ಈಗ ಶುಗರ್ ವ್ಯಾಧಿ ಇದೆ ಎಂದು ತಿಳಿದ್ರೂ ಸಹ ಈ ಶುಗರ್ ವ್ಯಾಧಿ ಇರುವಂತವರಿಗೆ ಅದೇನೋ ಗೊತ್ತಿಲ್ಲ, ಆದ್ರೆ ಅಂದಿನಿಂದ ಶುರು ಆಗುತ್ತೆ ಪ್ರಿಯರೇ. ಏನು? ಸಿಹಿ ಪದಾರ್ಥಗಳೇ ತಿನ್ನಬೇಕೆಂಬ ಆಸೆ. ನಿಮಗೆ ಗೊತ್ತಾ, ಅಲ್ಲಿಯ ತನಕ ಅವರು ಸ್ವೀಟ್ ತಿಂದ್ರು ತಿನ್ನದೇ ಇದ್ರು ಸಹ ಅವರಿಗೆ ಶುಗರ್ ಆಗಿದೆ ಅಂತ ಗೊತ್ತಾದ್ರೆ ಸಾಕು, ಯಾರಾದ್ರೂ ಸ್ವೀಟ್ ತಿನ್ನುತ್ತಾ ಇದ್ರೆ ಹಾಗೆಯೇ ನೋಡ್ತಾ ಇರ್ತಾರೆ. ಯಾರಾದ್ರೂ ಒಂದ್ ವೇಳೆ ಕೊಟ್ರೆ, ಅಯ್ಯೋ ನನಗ್ ಬೇಡ ಬಿಡಿ, ಬೇಡ ಬಿಡಿ, ಬೇಡ ಬಿಡಿ, ನಾನು ತಿನ್ನಲ್ಲ ಅನ್ನುತ್ತಾರೆ. ಪರವಾಗಿಲ್ಲ ಬಿಡಿ, ತಿಂಗಳಿಗೆ ಒಂದ್ಸಾರಿ ತಿಂದ್ರೆ ಏನಾಗಲ್ಲ ಅಂದ್ರೆ, ಅಯ್ಯೋ ಬೇಡ, ನನಗೆ ಶುಗರ್ ಇದೆ, ಬೇಡ, ನಾನು ತಿನ್ನಲ್ಲ ಎಂದು ಹೇಳ್ತಾರೆ. ಆದ್ರೆ ಅವ್ರು ಹೊರಟು ಹೋದ ನಂತರ ಆ ಕಡೆ ಈ ಕಡೆ ನೋಡಿ ಬಾಯಿ ಒಳಗಡೆ ಹಾಕೊಂಡು ಗಪ್ಚುಪ್ ಕಾಮಾಗಿ ಕೂತ್ಕೊಳ್ತಾರೆ. ಒಂದ್ ಕಡೆ ತಿನ್ನುವ ಆಸೆ ಇರಲ್ಲ, ಆದ್ರೆ ಮೇಲ್ಗಡೆ ತಿನ್ನಲ್ಲ ಅನ್ನುತ್ತಾರೆ. ಅಯ್ಯೋ ಎಷ್ಟು ಚೆನ್ನಾಗಿ ಸ್ಟೈಲ್ ಇಂದ ಹೇಳ್ತಾರೆ. ಶುಗರ್ ವ್ಯಾಧಿ ಇದೆ ಎಂದು ಗೊತ್ತಾದಾಗ ಏನ್ ಮಾಡ್ಬೇಕು? ಅದರ ತಂಟೆಗೆ ಹೋಗಬಾರದು. ಸುಳ್ಳು ಹೇಳುವಂತದ್ದು ನಿಮ್ಮ ವೀಕ್ನೆಸ್ ಆಗಿದೆ ಎಂದು ಗೊತ್ತಾದಾಗ ಸುಳ್ಳು ಹೇಳುವಂತಹ ಪರಿಸ್ಥಿತಿ ಧಾವಿಸುವಂತಹ ಪ್ರಾಂತ್ಯಕ್ಕೆ ನೀವು ಹೋಗಬಾರದು. ಸಹೋದರರೇ ಕೇಳ್ತಿದ್ದೀರಾ? ಸಹೋದರಿಯರೇ ಕೇಳ್ತಾ ಇದ್ದೀರಾ? ದಯವಿಟ್ಟು ಕೇಳಿ. ಪಾಪ ಮಾಡುವ ಪ್ರಜೆಗಳ ನಡುವೆ ಪಾಪ ನಡೆಯುವಂತಹ ಪ್ರಾಂತ್ಯಕ್ಕೆ ನೀವು ಯಾವತ್ತು ಹೋಗುವವರಾಗಿ ಇರಬಾರದು. ಪಾಪಿಷ್ಟ ಪ್ರಜೆಗಳು ಅಂತೆ, ಪಾಪಿಷ್ಟ ಪ್ರಾಂತ್ಯವಂತೆ. ಅಲ್ಲಿಗೆ ಯಾಕೆ ಹೋದನಂತೆ ಅಬ್ರಹಾಮನು? ಕಾರಣ ಏನೆಂದು ಗೊತ್ತಿಲ್ಲ. ಮಾತ್ರವಲ್ಲ, ಅವನ ಹೆಂಡತಿ ಪ್ರೆಗ್ನೆಂಟ್ ಆದಾಗ ಹೀಗೆ ದೇಶ ಸುತ್ತಲೂ ಯಾಕೆ ಹೋಗ್ಬೇಕಿತ್ತು? ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದ್ರೆ, ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಸಹ ಅವರು ತಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ಸ್ಥಳದಲ್ಲಿ ವೀಕ್ ಸ್ಪಾಟ್ಸ್ಗಳು ಇದ್ದಿರುತ್ತವೆ. ನಿಮ್ಮ ಜೀವಿತದಲ್ಲಿಯೂ ನನ್ನ ಜೀವಿತದಲ್ಲಿಯೂ ಕೂಡ ಬಲಹೀನವಾದಂತಹ ಏರಿಯಾಸ್ ಇವೆ. ಅವುಗಳನ್ನು ಗುರುತಿಸಿ ಗ್ರಹಿಸಿಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ ಈ ದಿನ. ಒಂದು ವಿಷಯದಲ್ಲಿ ನೀವು ಬಾಗುತ್ತಾ ಇರುವುದಾದರೆ, ಹಾಗೆ ಬಾಗುವಂತಹ ವಿಷಯದಲ್ಲಿ ಜಾಗ್ರತೆ ವಹಿಸದಿದ್ದರೆ ಮತ್ತೆ ಅಲ್ಲೇ ಬಾಗುವಂತಹ ಅವಕಾಶ ಇರುತ್ತೆ ಎಂದು ಮರೆಯಬೇಡಿ. ಉದಾಹರಣೆಗೆ, ನೀವು ಒಂದು ಮೊಳೆ ತೆಗೆದುಕೊಳ್ಳಿರಿ, ಆ ಮೊಳೆ ಗೋಡೆಗೆ ಹೊಡೆಯುತ್ತಾ ಇರಿ. ಹಾಗೆ ಮೊಳೆ ಗೋಡೆಗೆ ಹೊಡೆಯುವಾಗ ಅದು ಶಾರ್ಪ್ ಇಲ್ಲದಿದ್ದರೆ, ಮೊಂಡು ಮೊಳೆ ಆಗಿರುವುದಾದ್ರೆ ಏನಾಗುತ್ತೆ? ಆ ಮೊಳೆ ಕೊನೆಗೆ ಬೆಂಡ್ ಆಗುತ್ತದೆ. ಹಾಗೆ ಬೆಂಡ್ ಆಗಿರುವಂತಹ ಮೊಳೆಯನ್ನು ಮತ್ತೆ ನೀವು ಅದರ ಬೆಂಡನ್ನು ತೆಗೆದು ಮತ್ತೊಮ್ಮೆ ಹೊಡೆದು ನೋಡಿ, ಎಲ್ಲಿ ಬೆಂಡ್ ಆಗಿತ್ತೋ ಅಲ್ಲಿಯೇ ಬೆಂಡ್ ಆಗುತ್ತೋ ಇಲ್ಲವೋ ಹೇಳ್ರಿ? ಮತ್ತೊಮ್ಮೆ ಬೆಂಡ್ ಆಗುತ್ತೆ. ಮತ್ತೆ ಆ ಬೆಂಡನ್ನು ಸ್ಟ್ರೇಟ್ ಮಾಡಿ ಮತ್ತೆ ಗೋಡೆಗಿಟ್ಟು ಆ ಮಳೆಯನ್ನು ಹೊಡೆದು ನೋಡಿ, ಮತ್ತೊಮ್ಮೆ ಬೆಂಡ್ ಆಗುತ್ತೆ. ಎಲ್ಲಿ ಬೆಂಡ್ ಆಗುತ್ತೆ? ಅದಕ್ಕಿಂತ ಮುಂಚೆ ಆಗಿರುವ ಸ್ಥಳದಲ್ಲಿಯೇ ಮತ್ತೊಮ್ಮೆ ಬೆಂಡ್ ಆಗುತ್ತೆ. ಕೇಳಿ ಸಹೋದರ ಸಹೋದರಿಯರೇ, ಎಲ್ಲಿ ಬೆಂಡ್ ಆಗ್ತಿದ್ದೇವೆ ನಾವು? ಯಾವ ವಿಷಯದಲ್ಲಿ ಬೆಂಡ್ ಆಗ್ತಿದ್ದೇವೆ? ಯಾವ ವಿಷಯದಲ್ಲಿ ಸೈತಾನನಿಗೆ ನಾವು ಬಾಗುತ್ತಿದ್ದೇವೆ, ಒಳಗಾಗುತ್ತಿದ್ದೇವೆ ಎಂಬುದನ್ನು ನಾವು ಖಚಿತವಾಗಿಯೂ ಈ ದಿನವೇ ತಿಳಿದುಕೊಳ್ಳಬೇಕು. ನಿಮಗೆ ಡಸ್ಟ್ ಅಲರ್ಜಿ ಇದೆ ಅಂದ್ಕೊಳ್ಳಿ. ಡಸ್ಟ್ ಅಲರ್ಜಿ ಇದೆ ಎಂದು ಗೊತ್ತಾದರೆ ಡಸ್ಟಿನ ತಂಟೆಗೆ ಹೋಗಕೂಡದು. ಡಯಾಬಿಟಿಸ್ ಇದೆ ಎಂದು ಗೊತ್ತಾದ್ರೆ ಶುಗರ್ ತಂಟೆಗೆ ಹೋಗಕೂಡದು. ನಿಮ್ಗೆ ಯಾವ್ದಾದ್ರೂ ಫುಡ್ ಅಲರ್ಜಿ ಇರುವುದಾದ್ರೆ, ಇಂತಹ ಒಂದು ಫುಡ್ ತಿನ್ನುವುದಾದರೆ ಅಲರ್ಜಿ ಉಂಟಾಗುತ್ತೆ ಎಂದು ಗೊತ್ತಾದ್ರೆ ಅದರ ತಂಟೆಗೆ ಹೋಗಕೂಡದು. ಸೊ ಅಬ್ರಹಾಮನಿಗೆ ಗೊತ್ತು, ಸುಳ್ಳು ಹೇಳುವಂತಹ ಒಂದು ವೀಕ್ನೆಸ್ ಅವನಿಗಿದೆ ಎಂದು ಗೊತ್ತಿತ್ತು. ಪ್ರಾಮುಖ್ಯವಾಗಿ ಪ್ರಮಾದಕರವಾದ ಪ್ರಜೆಗಳ ನಡುವೆ ಪಾಪಿಷ್ಟ ಪ್ರಾಂತ್ಯಕ್ಕೆ ಅವನು ಅವನ ಕುಟುಂಬ ಹೋಗಿದ್ದಕ್ಕೆ, ಅಲ್ಲಿರುವ ಪ್ರಜೆಗಳ ನಿಮಿತ್ತ, ಪ್ರಾಂತ್ಯದ ನಿಮಿತ್ತ, ಅಲ್ಲಿನ ಪಾಪದ ನಿಮಿತ್ತ ತಾನು ಸುಳ್ಳು ಹೇಳಬೇಕಾಗುತ್ತೆ ಎಂದು ಅವನು ಗ್ರಹಿಸಿದ್ದೇ ಆದರೆ ಅವನು ಜಾಗ್ರತೆಯಿಂದ ಇರಬೇಕಲ್ಲವೇ? ಇರಲಿಲ್ಲ. ಏನ್ ಮಾಡಿದ ನೋಡೋಣ ಬನ್ನಿ. 20ನೇ ಅಧ್ಯಾಯ 2ನೇ ವಚನ. ಆಗ ಅಬ್ರಹಾಮನು ತನ್ನ ಹೆಂಡತಿಯ ವಿಷಯದಲ್ಲಿ, ಈಕೆ ನನ್ನ ತಂಗಿ ಎಂದು ಹೇಳಿರುವುದರಿಂದ ಗೆರಾರಿನ ಅರಸನಾದ ಅಬಿಮೆಲೇಕನು ಸಾರಳನ್ನು ಕರೆಯಿಸಿ ತನ್ನ ಮನೆಯಲ್ಲಿ
ಸೇರಿಸಿಕೊಂಡನು. ಮತ್ತೊಮ್ಮೆ ಸ್ಟೋರಿ ಶುರುವಾಯ್ತು. ಮತ್ತೊಮ್ಮೆ ಈ ಸಾರಳು ಪರಾಪುರುಷನ ಮನೆಗೆ ಕೊಂಡೊಯ್ಯಲ್ಪಡುತ್ತಾಳೆ. ಮತ್ತೆ ಅವಮಾನ ಶುರುವಾಯ್ತು. ಮತ್ತೆ ಅಬ್ರಹಾಮನು ತನ್ನ ತಲೆ ಬಡ್ಕೊಳ್ಳುವುದು ಶುರುವಾಯ್ತು. ಕೇಳಿ ಸಹೋದರ ಸಹೋದರಿಯರೇ, ಎಷ್ಟು ಸಾರಿ ನಾವು ತಲೆ ಬಡ್ಕೊಳ್ಳಲಿಲ್ಲ? ಛೀ ಛೀ, ಈ ತಪ್ಪು ಮತ್ತೆ ಮಾಡಿದೆ ಎಂದು ಎಷ್ಟು ಸಾರಿ ತಲೆ ಬಡ್ಕೊಳ್ಳಲಿಲ್ಲ? ಈ ಎಡವಟ್ಟು ಮತ್ತೆ ಮಾಡಿದೆ ಎಂದು ಎಷ್ಟು ಸಾರಿ ತಲೆ ಬಡ್ಕೊಳ್ಳಲಿಲ್ಲ? ಮಾಡಬಾರದು ಅಂದ್ಕೊಂಡೆ, ಅಲ್ಲಿಗೆ ಹೋಗಕೂಡದು ಅಂದ್ಕೊಂಡೆ. ಇದು ನನ್ನ ಕುಟುಂಬಕ್ಕೆ ಕ್ಷೇಮವಲ್ಲ, ನನ್ನ ಸಂಸಾರ ಕೆಡವಿ ಹಾಕುತ್ತೆ ಎಂದು ತಿಳಿದುಕೊಂಡು ಬೇಡ ಅಂದ್ಕೊಂಡೆ. ನೀವು ಯಾವ ಕೆಲಸ ಮಾಡಿದ್ರೆ ನಿಮ್ಮ ಮನಸಾಕ್ಷಿ ಹಾಳು ಮಾಡುತ್ತದೋ, ಯಾವುದು ನಿಮ್ಮ ಶರೀರ ಮಲಿನ ಮಾಡುತ್ತೋ, ದೇವರೊಂದಿಗೆ ನಿಮಗಿರುವಂತಹ ಸಂಬಂಧ ಮುರಿದು ಹಾಕುತ್ತದೋ, ಅದರ ಬಗ್ಗೆ ನಿಮಗೆ ಗೊತ್ತಿರೋದ್ರಿಂದ ಇದನ್ನು ನಾನು ಮಾಡೋದಿಲ್ಲ ಅಂದುಕೊಂಡ್ರಿ. ಆದ್ರೆ ಮತ್ತೆ ಅದನ್ನೇ ಮಾಡಿದ್ರಿ. ಈಗ ಏನ್ ಮಾಡ್ತಿದ್ರಿ? ತಲೆ ಬಡ್ಕೊಳ್ತಿದ್ದೀರಿ. ನಿಮ್ಮ ಹೆಂಡತಿ ಮುಂದೆ ತಲೆ ಎತ್ತಲಿಕ್ಕೆ ಆಗುತ್ತಿಲ್ಲ, ನಿಮ್ಮ ಗಂಡನ ಮುಂದೆ ತಲೆ ಎತ್ತಲಿಕ್ಕೆ ಆಗುತ್ತಿಲ್ಲ, ತಂದೆ ತಾಯಿಗಳ ಮುಂದೆ ತಲೆ ಎತ್ತಲಿಕ್ಕೆ ಆಗುತ್ತಿಲ್ಲ, ನೆಂಟರ ಮುಂದೆ, ಸಂಬಂಧಿಕರ ಮುಂದೆ ತಲೆ ಎತ್ತಲಿಕ್ಕೆ ಆಗುತ್ತಾ ಇಲ್ಲ. ನೀವು ಮಾಡಿರುವಂತಹ ತಪ್ಪಿನ ನಿಮಿತ್ತ ಈ ಅವಮಾನ, ಈ ನಾಚಿಕೆ, ಈ ನಿಂದೆಯನ್ನು ಸಹಿಸಲಿಕ್ಕೆ ಆಗದೆ ತಲೆ ಬಡ್ಕೊಳ್ತಾ ಇದ್ದೀರಿ. ಎಷ್ಟು ಸಾರಿ ಹಾಗೆ ತಲೆ ಬಡ್ಕೊಳ್ತೀರಿ? ಅಬ್ರಹಾಮನೇ, ಯಾಕೆ ಮತ್ತೆ ತಲೆ ಬಡ್ಕೊಳ್ತಾ ಇದ್ದಿ? ಯಾಕೆಂದರೆ ಮಾಡಿದ ತಪ್ಪನ್ನೇ ಮತ್ತೊಮ್ಮೆ ಮಾಡಿದೆ. ಪ್ರಾಣದಂತೆ ಪ್ರೀತಿಸಿದ ಹೆಂಡತಿಗೆ ಮತ್ತೊಮ್ಮೆ ನಾನು ತಂಗಿ ಎಂದು ಹೇಳಿ ಒಬ್ಬ ಪರಾಪುರುಷನು ನನ್ನ ಹೆಂಡತಿಯನ್ನು ತನ್ನ ಮನೆಗೆ ಕರೆದೊಯ್ಯುವಾಗ ಕೈಲಾಗದವನಾಗಿ ಉಳಿದುಕೊಂಡೆ. ಒಂದು ವೇಳೆ ಏನಾದರೂ ತಡೆದು ಆಕೆ ನನ್ನ ಹೆಂಡತಿ ಕರೆದೊಯ್ಯಬೇಡಿ ಎಂದು ಹೇಳಿದ್ರೆ ಎಲ್ಲಿ ಕೊಂದಾಕ್ತಾರೆಂದು ಭಯಪಟ್ಟೆ. ಅವನೊಂದಿಗೆ ಕೆಲಸಗಾರರು ಅನೇಕರಿದ್ರು. ಅವರು ಕೇಳಿರ್ತಾರಲ್ಲವೇ, ಏನಿದು ಅಬ್ರಹಾಮನೇ, ಅಯ್ಯ ಏನಿದು ನೀನ್ ಮಾಡಿದ್ದು? ಕನಾನಿನಲ್ಲಿ ಹೀಗೆ ಮಾಡಿದೆ, ಮತ್ತೊಮ್ಮೆ ಈಗ ಅದನ್ನೇ ಮಾಡ್ತಿದ್ದೆ, ಏನಯ್ಯ ಇದು? ಎಷ್ಟು ಸಾರಿ ನಿನ್ನ ಹೆಂಡತಿ ನಿನಗೆ ನೋಡಿ, ಏನ್ರಿ ಇದು? ನಮ್ಮ ಊರಲ್ಲಿರುವಾಗ ಇದೇ ತಪ್ಪನ್ನು ಮಾಡಿದ್ರಿ, ಈಗ ಪಟ್ಟಣಕ್ಕೆ ಬಂದು ಇಲ್ಲಿಗೆ ಬಂದ್ರು ಅದೇ ತಪ್ಪು ಮಾಡ್ತಿದ್ದೀರಿ. ಉದ್ಯೋಗ ಇಲ್ಲದಿರುವಾಗ ಹಾಗೆ ದುಡ್ಡು ಹಾಳು ಮಾಡಿದ್ರಿ, ಈಗ ಉದ್ಯೋಗ ಬಂದಿದೆ, ಚೆನ್ನಾಗಿ ಉದ್ಯೋಗ ಮಾಡ್ತಾ ಸಂಸಾರ ಕಟ್ಟುತ್ತಾ ಮಕ್ಕಳನ್ನು ಬೆಳೆಸುತ್ತಾ ಕುಟುಂಬ ಚೆನ್ನಾಗಿ ನೋಡುವುದನ್ನು ಬಿಟ್ಟು ಮತ್ತೆ ಇದೇನ್ರಿ ಪಾಪಿಷ್ಟ ಚಟಗಳು? ಎಷ್ಟು ಸಾರಿ ನಿಮ್ಮನ್ನು ನೋಡಿ ನಿಮ್ಮ ಹೆಂಡತಿ, ನಿಮ್ಮ ನೆಂಟರು, ನಿಮ್ಮ ಬಂಧುಗಳು, ಸ್ನೇಹಿತರು, ಏನ್ ಕಣೋ ಇದು ಮತ್ತೆ ನೀನು ಮಾಡ್ತಿರೋದು? ಬೇಡ ಅಂದ್ಕೊಂಡಿಯಲ್ಲವೇ? ಮಾಡಲ್ಲ ಛೀ ಅಂದ್ಕೊಂಡಿಯಲ್ಲವೇ? ಮತ್ತೆ ಈ ಕೆಲಸ ಮಾಡಲ್ಲ ಅಂದಿಯಲ್ಲವೇ? ಮತ್ತೆ ಯಾಕೆ ಅದೇ ಕೆಲಸ ಮಾಡಿದೆ ಎಂದು ಎಷ್ಟು ಜನ ಸ್ನೇಹಿತರಲ್ಲಿ ನಿಮ್ಮ ಕ್ಷೇಮ ಕೋರುವವರು ಹೇಳಲಿಲ್ಲ? ಎಷ್ಟು ಸಾರಿ ನಿಮ್ಮ ತಾಯಿ ನಿಮಗೆ, ಮಗಳೇ ನಿನ್ನ ಬಾಯಿ ಸ್ವಲ್ಪ ಹತೋಟಿಯಲ್ಲಿಟ್ಕೋ, ನಿನ್ನ ಸಂಸಾರ ಕಟ್ಕೋ ಮಗಳೇ. ಯಾವಾಗ ನೋಡಿದ್ರು ಗಂಡನೊಂದಿಗೆ ಜಗಳವಾಡಿ ಹೀಗೆ ತವರು ಮನೆಗೆ ಬಂದ್ರೆ ಸುತ್ತಲೂ ನೋಡಿದವರು ಕೇಳುವ ಪ್ರಶ್ನೆಗೆ ಉತ್ತರಿಸ್ಲಿಕ್ಕೆ ಆಗುತ್ತಾ ಇಲ್ಲ. ನಾವು ಹಡ್ದು ಸಾಕಿ ನಿನಗೆ ಮದುವೆ ಮಾಡಿದೆವು, ಚೆನ್ನಾಗಿ ಸಂಸಾರ ಮಾಡಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಗಂಡನೊಂದಿಗೆ ಜಗಳ ಆಡ್ತಿ. ಮೇಲಿಂದ ಮೇಲೆ ತವರು ಮನೆಗೆ ಬಂದ್ರೆ ನಮ್ಮ ಮರ್ಯಾದೆ ಏನಾಗ್ಬೇಕು? ಕಳೆದ ಸಾರಿ ಬಂದೆ, ಚೆನ್ನಾಗಿ ಬುದ್ಧಿ ಹೇಳಿದೆವು, ನಿನ್ನ ಗಂಡನಿಗೂ ಬೇಡಿಕೊಂಡೆವು, ಚೆನ್ನಾಗಿ ಒಪ್ಪಿಕೊಂಡು ನಿನ್ನನ್ನು ಕರೆದುಕೊಂಡು ಹೋದ. ಬುದ್ಧಿ ಹೇಳಿ ಸುಧಾರಿಸಿಕೋ ಅಂತ ಹೇಳಿದೆವು. ಆಯ್ತು ಮಮ್ಮಿ, ನೆಂದಿಗೂ ಇಲ್ಲಿಗೆ ಬರಲ್ಲ ಮಮ್ಮಿ ಅಂದೆ. ಬಂದ್ರೆ ಗಂಡನೊಂದಿಗೆ ಬರ್ತೇನೆಂದು ಮಾತು ಕೊಟ್ಟು ಮತ್ತೆ ಈಗ ಜಗಳವಾಡಿ ಬಂದಿದೆಯಲ್ಲವೇ? ಯಾವಾಗ್ಲೂ ಇದೇನ್ ಮಗಳೇ ನೀನ್ ಮಾಡ್ತಿರೋದು? ನರಕ ಯಾತನೆ ತೋರಿಸ್ತಾ ಇದ್ದಿ. ಹೀಗೆ ನಡ್ಕೊಳ್ಳುವವ್ರು ಇಲ್ಲ ಅಂತಿರೋ? ಅಯ್ಯ ಅಪ್ಪ ಅಬ್ರಹಾಮನೇ, ಏನಯ್ಯ ಇದು? ಮತ್ತೆ ಶುರು ಮಾಡಿಕೊಂಡೆ. ಆ ಅಮ್ಮ ಅವರಿಗೆ ಮತ್ತೆ ಕಳಿಸಿಕೊಟ್ಟಿ ಅಲ್ಲವೇ ಎಂಬ ಈ ಮಾತು ಕೆಲಸಗಾರರು ಹೇಳ್ತಿರುವಾಗ ಅವನ ಹೃದಯ ಒಡೆದೋದಂತಾಗಿರುತ್ತೆ. ಇದು ಅವಶ್ಯಕತೆ ಇತ್ತಂತೀರಾ? ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವಾಸ್ತವ ಗ್ರಹಿಸಿಕೊಳ್ಳೋಣ. ಅದೇನೆಂದರೆ, ನಾವು ನಮ್ಮ ಜೀವಿತದಲ್ಲಿ ಎಲ್ಲಿ ನಾವು ಬಲಹೀನರಾಗಿದ್ದೇವೋ, ಆ ಬಲಹೀನವಾಗಿರುವಂತಹ ಆ ಪಾಪ ಆಗಿರಬಹುದು, ಲೋಪ ಆಗಿರಬಹುದು, ತಪ್ಪುಗಳಾಗಿರಬಹುದು, ಅವುಗಳನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಅವುಗಳಿಗೆ ಫುಲ್ ಸ್ಟಾಪ್ ಹಾಕುವುದಾದ್ರೆ ಒಳ್ಳೆಯದು ಪ್ರಿಯರೇ. ಮತ್ತೊಮ್ಮೆ ಸುಳ್ಳು ಹೇಳುತ್ತಾನೆ, ಮತ್ತೊಮ್ಮೆ ಸಾರಳು ಬೇರೆಯವ್ರ ಮನೆಗೆ ಹೋಗ್ತಾಳೆ. ಆಗ ಸಾರಳ ವಯಸ್ಸು 90 ವರ್ಷ. 90 ವರ್ಷ ವಯಸ್ಸಲ್ಲಿ ಏನಿದು ಕಷ್ಟಗಳು? ಸಹೋದರರೇ, ಕೇಳ್ತಿದ್ದೀರಾ? ನಿಮಗೇನೋ ವಯಸ್ಸು 60 ವರ್ಷ ಆಗಿರುತ್ತೆ, ನಿಮ್ಮ ಹೆಂಡತಿಗೆ ವಯಸ್ಸು 55 ವರ್ಷ ಆಗಿರುತ್ತೆ. ಈ ವಯಸ್ಸಲ್ಲಿ 60-65 ವರ್ಷದ ವಯಸ್ಸಿನಲ್ಲಿ ಏನಿ ಕಷ್ಟಗಳು? ಏನು ನೀವು ಮಾಡ್ತಿರೋ ಕೆಲಸ? ನೀವು ತೆಗೆದುಕೊಳ್ಳುತ್ತಿರುವ ತಪ್ಪು ತೀರ್ಮಾನ, ತಪ್ಪು ನಿರ್ಣಯಗಳ ನಿಮಿತ್ತ, ಸಂಪಾದಿಸಿರುವ ದುಡ್ಡೆಲ್ಲ ಹಾಳು ಮಾಡ್ತಿರೋದ್ರ ನಿಮಿತ್ತ, ಕುಡಿಯುವುದರ ನಿಮಿತ್ತ ನಿಮ್ಮ ಹೆಂಡತಿಗೆ ಈ ವಯಸ್ಸಲ್ಲಿ ಈ ಕಷ್ಟಗಳು ಬೇಕನ್ನುತ್ತೀರಾ? ವೃದ್ಧಾಪ್ಯಕ್ಕೆ ಬಂದಿರುವ ನಿಮ್ಮ ಹೆಂಡತಿಗೆ ಈ ತಲೆನೋವು ಬೇಕಿತ್ತು ಅನ್ನುತ್ತೀರಾ? ಕನಿಷ್ಠ ವೃದ್ಧಾಪ್ಯಕ್ಕೆ ಬಂದಾಗಲಾದರೂ ಪ್ರಶಾಂತವಾಗಿ ಜೀವಿಸಬೇಕಾದ ಸಮಯದಲ್ಲಿ ನಿಮ್ಮ ಗಂಡನಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು ಈ ನರಕ, ಈ ನರಳಾಟ ಅವಶ್ಯಕ ಅನ್ನುತ್ತೀರಾ? ತಮ್ಮ ತಂಗಿಯಂದಿರೇ, ಒಂದು ಸಾರಿ ಆಲೋಚಿಸಿ. ಹೆತ್ತ ತಂದೆ ತಾಯಿ ಹೆತ್ತು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿ ಓದಿಸಿದ್ದಾರೆ, ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ ನಂತರವೂ ಕೂಡ ನಿಮ್ಮ ತಂದೆ ತಾಯಿಗಳಿಗೆ ನೀವು
ಸರಿಯಾಗಿ ಸಂಸಾರ ಮಾಡದೆ, ಕುಟುಂಬ ಕಟ್ಟಿಕೊಳ್ಳಲಾರದೆ, ಹೆಂಡತಿಯೊಂದಿಗೆ ಪದೇ ಪದೇ ಜಗಳ ಆಡುತ್ತಾ, ಗಂಡನೊಂದಿಗೆ ಪದೇ ಪದೇ ಜಗಳ ಆಡುತ್ತಾ, ಹೊಡ್ಕೊಂಡು ಸಾಯುತ್ತಾ, ಪದೇ ಪದೇ ತವರು ಮನೆಗೆ ಫೋನ್ ಮಾಡುತ್ತಾ, ಇಲ್ಲವೇ ನಿಮ್ಮ ಪೇರೆಂಟ್ಸ್ಗೆ ಕರೆಯಿಸಿ ಪಂಚಾಯತಿ ಇಡುವಾಗ ನೋಡಿದ ತಂದೆ ತಾಯಿಗಳು ಹೇಳ್ತಾರೆ, ಏನ್ ಮಗನೇ ಇದು, ಈ ವಯಸ್ಸಲ್ಲಿ ನಮಗೇನು ಮಗನೇ ಈ ತಲೆನೋವು, ಪ್ರಶಾಂತವಾಗಿ ಬದುಕದಂತೆ ಮಾಡ್ತಿದ್ದೀರಿ ನೀನು ಸೊಸೆ ಸೇರಿ, ಏನ್ ಮಗಳೇ ಇದು, ಪ್ರಶಾಂತವಾಗಿ ವಯಸ್ಸಲ್ಲಿ ಬದುಕಬೇಕಾದ ನಮಗೆ ಪದೇ ಪದೇ ನೀನು ಅಳಿಯ ಇಬ್ರು ಯಾಕೆ ಜಗಳ ಆಡ್ತೀರಿ, ಹೀಗೆ ಎಷ್ಟು ಕಾಲದವರೆಗೂ ಮಾಡ್ತೀರಿ ನೀವು ಎಂಬ ಪ್ರಶ್ನೆ ನಮ್ಮ ಪೋಷಕರು, ನಮ್ಮ ಸುತ್ತಲಿರುವವರು ಕೇಳ್ತಿರೋದಾದ್ರೆ ಅದು ಒಳ್ಳೆಯದಲ್ಲ ಪ್ರಿಯರೇ. ಉದ್ಯೋಗ ಮಾಡುವ ಸ್ಥಳದಲ್ಲಿ ಉದ್ಯೋಗ ಮಾಡಬೇಕಾದ ನೀವು, ಕಷ್ಟಪಟ್ಟು ಕೆಲಸ ಮಾಡಬೇಕಾದ ನೀವು ಯಾವಾಗ್ಲೂ ಫ್ಯಾನ್ ಕೆಳಗಡೆ ಕೂತ್ಕೊಂಡು ತೂಕಡಿಸುತ್ತಾ ಇರುವುದಾದರೆ ಅದನ್ನು ನೋಡಿದವರು ಬಂದು, ಎಂಥ ಮನುಷ್ಯನಯ್ಯ ನೀನು, ಕೆಲಸ ಮಾಡದೆ ಗುರ್ಕೆ ಹೊಡೆದು ನಿದ್ರೆ ಮಾಡುತ್ತೀಯಲ್ಲವೇ, ಆ ಕಾರಣಕ್ಕಾಗಿ ಉದ್ಯೋಗದಿಂದ ತೆಗೆದಾಕಿದ್ರೆ ನಾಳಿನ ದಿನ ನಿಮ್ಮ ಹೆಂಡತಿ ಮಕ್ಕಳ ಸಂಗತಿ ಏನು, ನಿಮ್ಮ ಕೆಟ್ಟ ಕೆಲಸದ ನಿಮಿತ್ತ ನಿಮ್ಮ ಹೆಂಡತಿ ಮಕ್ಕಳು ನಾಳಿನ ದಿನ ಬೀದಿ ಪಾಲಯಕ್ಕಾಗಬೇಕು, ಯಾಕೆ ಉಪವಾಸ ಇರಬೇಕು, ನಿಮ್ಗೆ ಬುದ್ಧಿ ಇಲ್ಲವೋ, ಅಷ್ಟು ಜವಾಬ್ದಾರಿಕೆ ಇಲ್ಲವೋ, ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಹೆಂಡತಿ ಮಕ್ಕಳಿಗೂ ಸ್ವಲ್ಪ ಹೊಟ್ಟೆ ತುಂಬಾ ಊಟ ಹಾಕಬೇಕಾದಂತಹ ಜವಾಬ್ದಾರಿಕೆ ನಿಮಗಿಲ್ಲವೋ ಎಂದು ನಿಮಗೆ ಯಾರಾದ್ರೂ ಬುದ್ಧಿ ಹೇಳ್ತಿರುವುದಾದ್ರೆ ಒಮ್ಮೆ ಆಲೋಚಿಸಿ. ಉದ್ಯೋಗ ಮಾಡೋ ಸ್ಥಳದಲ್ಲಿ ಬುದ್ಧಿ ಹೇಳ್ತಾರೆ, ಕೆಲಸ ಮಾಡುವ ಸ್ಥಳದಲ್ಲಿ ಕಿರ್ಚಿ ಕಿರ್ಚಿ ಬುದ್ಧಿ ಹೇಳ್ತಾರೆ, ಹೆತ್ತ ತಂದೆ ಹೆತ್ತ ತಾಯಿ ದಿನ ನಿಮಗೆ ನೋಡಿ ಬಾಧೆ ಪಡ್ತಿದ್ದಾರೆ, ಕಟ್ಕೊಂಡ ಗಂಡ ಕಟ್ಕೊಂಡ ಹೆಂಡತಿ ನೀವು ಕೊಡುವ ನರಕ ಯಾತನೆ ನೋಡಿ ಸಹಿಸ್ಲಿಕ್ಕೆ ಆಗುತ್ತಿಲ್ಲ, ಎಷ್ಟು ಕಾಲ ರೀ ಹೀಗೆ, ನನ್ನಿಂದ ಆಗ್ತಾ ಇಲ್ಲ. ಮದುವೆಯ ಆರಂಭದಲ್ಲಿ ಅಂತೆ ಹೋಗ್ಲಿ ಬಿಡು ಅಂದ್ಕೊಳ್ತಾರೆ, ಮದುವೆಯಾಗಿ 10-20 ವರ್ಷ ಆದ ನಂತರ ಕನಿಷ್ಠ ಇಷ್ಟು ವರ್ಷಗಳಾದ್ರೂ ಕೂಡ ಮಾರ್ಪಡದಿದ್ರೆ ಹೇಗೆ ರೀ, ಇವತ್ತಿಗೂ ಈ ನರಕ ಯಾತನೆ ಅನುಭವಿಸುವುದು ನನ್ನಿಂದ ಆಗಲ್ಲ ರೀ. ಕೆಲವರಂತೂ ನನಗೆ ಸಹಿಸಿಕೊಳ್ಳಲಾಗಲ್ಲ, ಏನಾದ್ರೂ ಕುಡಿದು ಸಾಯುತ್ತೇನೆ ಎಂದು ಹೇಳ್ತಾರೆ. ಯಾಕೆ ಬಾಧೆ ಸಹಿಸ್ಲಿಕ್ಕಾಗದೆ, ಇದು ಅಗತ್ಯ ಇತ್ತಂತೀರಾ, ಅವಶ್ಯಕತೆ ಇತ್ತಂತೀರಾ ಅಬ್ರಹಾಮನಿಗೆ ಮತ್ತೆ ಸುಳ್ಳು ಹೇಳುವಂಥದ್ದು, ಮತ್ತೆ ಹೆಂಡತಿಯ ಜೀವಿತ ಕಷ್ಟಕ್ಕೆ ತಳ್ಳಿ ಹಾಕುವುದು. ಕೊನೆಗೆ ಅಭಿಮಿಲೇಕನು ಅಂತೆ ಸಾರಳನ್ನು ಕರೆಸುತ್ತಾನೆ. ಸಾರಳಿಗೆ ಅಬ್ರಹಾಮನು ತಂಗಿ ಅಲ್ಲ ಅಂತ ಹೇಳಿದ್ರೆ ನನ್ನನ್ನು ಸಾಯಿಸ್ತಾರೆ, ಒಂದು ವೇಳೆ ಆಕೆ ನನ್ನ ತಂಗಿ ಅಲ್ಲ ಅಂತ ಹೇಳಿದ್ರೆ ನನ್ನನ್ನು ಸಾಯಿಸ್ತಾರೆ, ಒಂದು ವೇಳೆ ತಂಗಿ ಎಂದು ಸುಳ್ಳು ಹೇಳಿದ್ರೆ ನನ್ನ ಹೆಂಡತಿಯ ಪರಿಸ್ಥಿತಿ ಏನು. ಸಾರಳು ಮತ್ತೆ ಪರಪುರುಷನ ಬಳಿಗೆ ಬೇರೆಯವನ ಮನೆಗೆ ಹೋಗುತ್ತಾಳೆ ಪ್ರಿಯರೇ. ಮತ್ತೆ ಅಬ್ರಹಾಮನು ಮಾಡಿರುವ ತಪ್ಪಿನ ನಿಮಿತ್ತ, ಹೇಳಿರುವ ಸುಳ್ಳಿನ ನಿಮಿತ್ತ ದೇವರ ಪ್ರಣಾಳಿಕೆ, ದೇವರ ವಾಗ್ದಾನ ಪ್ರಮಾದಕ್ಕೆ ಒಳಗಾಯ್ತು ಪ್ರಿಯರೇ. ದೇವರು ಯಾಕೆ ಮತ್ತೊಮ್ಮೆ ಈ ವಿಷಯ ಬರ್ಸಿಟ್ಟಿದ್ದಾರೆ ಗೊತ್ತಾ, ನಾವು ಜಾಗರೂಕರಾಗುವುದಕ್ಕೋಸ್ಕರ. ಅರ್ಥವಾಯ್ತಾ? ಇವೆಷ್ಟೇ ದೊಡ್ಡ ಆತ್ಮಿಕರಾಗಿದ್ರು ಸಹ ನಿಮ್ಮಲ್ಲಿರುವ ಬಲಹೀನತೆ ಏನೆಂದು ನೀವು ಗುರುತಿಸಿ ಅವುಗಳನ್ನು ಸಮಾಧಿ ಮಾಡದಿದ್ದರೆ ಮತ್ತೊಮ್ಮೆ ತಪ್ಪು ಮಾಡ್ತೀರಿ. ನೀವು ಮತ್ತೆ ತಪ್ಪು ಮಾಡೋದಾದ್ರೆ ಮತ್ತೆ ಕತೆ ಆರಂಭಕ್ಕೆ ಬರುತ್ತದೆ, ಮತ್ತೆ ಅವಮಾನ ತಪ್ಪುವುದಿಲ್ಲ, ಮತ್ತೆ ಆವೇದನೆ ತಪ್ಪುವುದಿಲ್ಲ, ಮತ್ತೆ ಕಷ್ಟ ತಪ್ಪುವುದಿಲ್ಲ. ಕೊನೆಗೆ ಏನಾಯ್ತು? ಅಬ್ರಹಾಮನ ಮೂಲಕ ಆಶೀರ್ವಾದ ಕಣ್ಣಾರೆ ನೋಡಬೇಕಾದಂತಹ ಅವನ ಹೆಂಡತಿ ಅವಮಾನ ನೋಡಬೇಕಾಯ್ತು. ಅಬ್ರಹಾಮನ ಮೂಲಕ ಅವನ ಸುತ್ತಲಿರುವ ಪ್ರಜೆಗಳು ಆಶೀರ್ವದಿಸಲ್ಪಡುವುದರ ಬದಲಿಗೆ ಏನಾಯ್ತು ಗೊತ್ತಾ? ನೋಡೋಣ ಬನ್ನಿ ಏನಾಯ್ತೆಂದು. 20ನೇ ಅಧ್ಯಾಯ 17ನೇ ವಚನ. ಅಬ್ರಹಾಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಭಿಮಿಲೇಕನಿಗೂ ಅವನ ಹೆಂಡತಿಗೂ ಅವನ ದಾಸ ದಾಸಿಯರಿಗೂ ಏನಂತಿದೆ ಅಲ್ಲಿ? ವಾಸಿ ಮಾಡಿದನು. ಅಂದರೆ ಅವರ ಪರಿಸ್ಥಿತಿ ಏನು? ರೋಗಗಳಿಂದ ತುಂಬಿಕೊಂಡಿದ್ರು. ಯಾಕೆ ಬಂತು ಅವರಿಗೆ ರೋಗ? ಜ್ಞಾಪಕ ಇದೆಯಾ ನಿಮಗೆ? ಮುಂಚೆ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಹೋದಾಗ ಫರೋಹನು ಸಾರಳನ್ನು ಕರೆಯಿಸಿಕೊಂಡಾಗ ದೇವರಾಗ ಏನ್ ಮಾಡಿದ್ರು? ಫರೋಹನಿಗೂ, ಫರೋಹನ ಮನೆಯವರಿಗೂ, ಫರೋಹನ ಹೆಂಡತಿಯರಿಗೂ ವ್ಯಾಧಿಯನ್ನು ಕಳಿಸಿದ್ರು, ರೋಗವನ್ನು ಕಳಿಸಿದ್ರು. ಮತ್ತೆ ಅದೇ ಕಾರ್ಯ ನಡೆದಿತ್ತು ಅಭಿಮಿಲೇಕನಿಗೂ, ಅಭಿಮಿಲೇಕನ ಹೆಂಡತಿಗೂ, ಅಭಿಮಿಲೇಕನ ದಾಸ ದಾಸಿಯರಿಗೂ, ಇವರೆಲ್ಲರಿಗೂ ಕೂಡ ಯಾರಿಗೂ ಹೇಳಿಕೊಳ್ಳಲಾಗದಂತಹ ವ್ಯಾಧಿಗಳು, ರೋಗಗಳು ಬಂದಿದ್ವು. ಅಬ್ರಹಾಮನು ಮತ್ತೆ ಇತರರಿಗೆ ಆಶೀರ್ವಾದಕರವಾಗಿರುವುದರ ಬದಲಿಗೆ ಶಾಪವಾಗಿ ತಯಾರಾದ. ಅಲ್ಲಿನ ಪ್ರಜೆಗಳು ಒಳ್ಳೆಯವರಲ್ಲ, ಆ ಪ್ರಾಂತ್ಯವೂ ಕೂಡ ಒಳ್ಳೆಯದಲ್ಲ. ಅಂಥದ್ರಲ್ಲಿ ಅಲ್ಲಿಗೆ ಹೋಗುವ ಅವಶ್ಯಕತೆ ಏನಿತ್ತು? ಕೇಳಿ ತಮ್ಮ ತಂಗಿಯಂದೇರೆ, ಜಾಗ್ರತೆಯಿಂದ ಕೇಳ್ರಿ. ನೀವು ಎಂತಹ ಸ್ನೇಹಿತರೊಂದಿಗೆ ಹೋಗ್ತಾ ಇದ್ದೀರೋ ಆ ಸ್ನೇಹಿತರಿಂದ ನಿಮ್ಮ ಜೀವಿತಕ್ಕೆ ಪ್ರಮಾದವಿದೆ ಎಂದು ಗೊತ್ತಾಗುವಾಗ ಹೋಗ್ತೀರಾ? ಎಕ್ಸಾಂಪಲ್ ಹೇಳ್ತೇನೆ ಕೇಳಿ. ನೀವು ಕಾರಲ್ಲಿ ಕೂತಿದ್ದೀರಿ ಅಂದ್ಕೊಳ್ಳಿ. ನಿಮ್ಮ ಸ್ನೇಹಿತನು ಕಾರ್ ಓಡಿಸ್ತಿದ್ದಾನೆ, ಅವನಿಗೆ ಸರಿಯಾಗಿ ಕಾರ್ ಓಡಿಸಲು ಬರುವುದಿಲ್ಲ. ಹಾಗಾಗಿ ಮುಂದೆ ಆಕ್ಸಿಡೆಂಟ್ ಮಾಡ್ಲಿಕ್ಕಿದ್ದಾನೆ, ಆಕ್ಸಿಡೆಂಟ್ ಆಗ್ಲಿಕ್ಕಿದೆ. ಇವನು ಯಾರಿಗಾದ್ರೂ ಗುದ್ದುತ್ತಾನೆ, ಯಾರಾದ್ರೂ ಇವನಿಗೆ ಬಂದು ಗುದ್ದುತ್ತಾರೆ. ಯಾಕೆಂದ್ರೆ ಅವನಿಗೆ ಸರಿಯಾಗಿ ಡ್ರೈವಿಂಗ್ ಬರಲ್ಲ. ಅವನು ಒಂದು ವೇಳೆ ಡ್ರೈವಿಂಗ್ ಮಾಡಿದ್ರೆ ಅಪಘಾತ ಆಗುತ್ತೆ ಎಂದು ಗೊತ್ತಾದ್ರೆ ಪಕ್ಕದಲ್ಲಿ ಕೂತ್ಕೊಳ್ತೀರಾ? ಏನ್ ಮಾಡ್ತೀರಿ? ಕೂತ್ಕೊಳ್ಳೋದಿಲ್ವಲ್ಲ. ಯಾಕೆ? ಅವನೊಂದಿಗೆ ಪ್ರಯಾಣ ಮಾಡಿದ್ರೆ ನಿಮ್ಮ ಪ್ರಾಣ ಹೋಗುತ್ತೆ. ಹಾಗಾಗಿ ಖಚಿತವಾಗಿಯೂ ಅವನೊಂದಿಗೆ ಪ್ರಯಾಣ ಮಾಡಲ್ಲ. ಇದೇ ವಾಸ್ತವವಾಗಿರೋದಾದ್ರೆ ತಮ್ಮ ತಂಗಿಯಂದಿರೆ ಕೇಳಿ,
ನೀವು ಎಂಥವರೊಂದಿಗೆ ಸ್ನೇಹ ಮಾಡ್ತಿದ್ದೀರೋ, ಎಂಥವರೊಂದಿಗೆ ಬೈಕಲ್ಲಿ ತಿರುಗಾಡ್ತಿದ್ದೀರೋ, ಯಾರೊಂದಿಗೆ ಸೇರಿ ಪ್ರಯಾಣ ಮಾಡ್ತಿದ್ದೀರೋ, ಯಾರೊಂದಿಗೆ ಸೇರಿ ಸಡಿಲಾಗಿ ತಿರುಗಾಡುತ್ತಾ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದೀರೋ, ಅವನೊಂದಿಗೆ ತಿರುಗಾಡುವುದರಿಂದ, ಆಕೆಯೊಂದಿಗೆ ತಿರುಗಾಡುವುದರಿಂದ ನಿಮ್ಮ ಜೀವಿತಕ್ಕೆ ಪ್ರಮಾದವಿದೆ ಎಂದು ತಿಳಿದುಕೊಂಡಾಗ ಅವನನ್ನು ಬಿಟ್ಟು ಬಿಡಬೇಕಲ್ಲವೇ? ಆಕೆಯನ್ನು ಬಿಟ್ಟು ಬಿಡಬೇಕಲ್ಲವೇ? ಆ ಪ್ರಾಂತ್ಯದೊಳಗೆ ಹೋಗುವುದಾದರೆ, ಆ ಝೋನ್ ಒಳಗಡೆ ಹೋಗುವುದಾದರೆ, ಆ ಏರಿಯಾಗೆ ಹೋಗುವುದಾದರೆ ನೀವು ಖಚಿತವಾಗಿಯೂ ತಪ್ಪು ಮಾಡ್ತೀರಿ ಎಂದು ಗೊತ್ತಾಗುವಾಗ ಯಾಕೆ ಆ ಪ್ರಾಂತ್ಯಕ್ಕೆ ಹೋಗ್ತಿದ್ದೀರಿ? ಹೋಗಬಾರದಲ್ಲವೇ? ಅಬ್ರಹಾಮನೇ, ಆ ಪ್ರಜೆಗಳು ಒಳ್ಳೆಯವರಲ್ಲ, ಆ ಪ್ರಾಂತ್ಯವು ಕೂಡ ಒಳ್ಳೆಯದಲ್ಲ, ಮತ್ತೆ ನೀನ್ ಯಾಕೆ ಹೋದೆ? ಪ್ರೆಗ್ನೆಂಟ್ ಆಗಿರುವ ನಿನ್ನ ಹೆಂಡತಿಗೆ ಯಾಕೆ ಕರೆದೊಯ್ದೆ? ಕರೆದೊಯ್ಯುವುದು ಮಾತ್ರವಲ್ಲದೆ ಮತ್ತೆ ಯಾಕೆ ಸುಳ್ಳಾಡಿದೆ? ಯಾಕೆ ಅಂದರೆ ಆ ಏರಿಯಾದಲ್ಲಿ ನಾನು ವೀಕ್, ಏನಂತೆ, ಬಲಹೀನನಾಗಿದ್ದೇನೆ. ಅದಕ್ಕೆ ಮೇಲಿಂದ ಮೇಲೆ ಅದೇ ತಪ್ಪನ್ನು ಮಾಡ್ತಿದ್ದೇನೆ. ಈ ದಿನ ನಮ್ಮ ಜೀವಿತದಲ್ಲೂ ಕೂಡ ಮತ್ತೆ ಮತ್ತೆ ಮಾಡುವಂತಹ ತಪ್ಪುಗಳು ಇವೇ. ಆ ತಪ್ಪುಗಳು ಹಾಗೆಯೇ ಬದುಕಿರುವವರೆಗೂ ನಿಮ್ಮ ಮನೆಯವರಿಗೆ ನೀವು ನರಕ ಯಾತನೆ ತೋರಿಸ್ತೀರಿ, ನಿಮ್ಮನ್ನು ನಂಬಿದವರಿಗೆ ನರಕ ಯಾತನೆ ತೋರಿಸ್ತೀರಿ, ನಿಮ್ಮ ಸುತ್ತಲೂ ಇರುವವರಿಗೆ ನರಕ ಯಾತನೆ ತೋರಿಸ್ತೀರಿ. ಹಾಗಾಗಿ ಏನ್ ಮಾಡ್ಬೇಕು? ನಮ್ಮ ಜೀವಿತದಲ್ಲಿ ಎಲ್ಲಿ ಮೇಲಿಂದ ಮೇಲೆ ನಾವು ಬಾಗುತ್ತಾ ಇದ್ದೇವೋ, ಮೇಲಿಂದ ಮೇಲೆ ಎಲ್ಲಿ ಬಿದ್ದು ಹೋಗ್ತಿದ್ದೇವೋ, ಅದರ ಮೇಲೆ ಸಂಪೂರ್ಣ ಜಯವನ್ನು ಈ ದಿನವೇ ಕೊಡಬೇಕು ಎಂದು ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಬಿದ್ದು ಹೋದಂಥವನೇ ಪ್ರಿಯರೇ, ಆದರೆ ಆ ನಂತರ ಅಬ್ರಹಾಮನು ಎದ್ದು ಗೆಲ್ಲುತ್ತಾನೆ. ಇನ್ನೆಂದಿಗೂ ಕೂಡ ಅಬ್ರಹಾಮನು ಹೀಗೆ ಸುಳ್ಳನ್ನು ಹೇಳಲಿಲ್ಲ. ಇನ್ನು ಎಲ್ಲಿಯೂ ಕೂಡ ಅಬ್ರಹಾಮನು ಸುಳ್ಳು ಹೇಳಿರುವಂತೆ ನಮಗೆ ಕಾಣಿಸುವುದೇ ಇಲ್ಲ ಪ್ರಿಯರೇ. ಆ ನಂತರ ಅಬ್ರಹಾಮನ ಜೀವಿತ ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಹಂತ ಹಂತವಾಗಿ ಅಬ್ರಹಾಮನು ದೇವರಿಗೆ ಮತ್ತಷ್ಟು ನಿಕಟತೆಯಲ್ಲಿ ಸೇರುತ್ತಾನೆ. ನಂಬಿಕೆಗೆ ಮೂಲ ಪುರುಷನಾಗಿ ತನ್ನ ಯಾತ್ರೆಯನ್ನು ಮುಗಿಸುತ್ತಾನೆ. ಯಾವಾಗ ಅವನು ತನ್ನ ಜೀವಿತದಲ್ಲಿರುವ ಬಲಹೀನತೆಯನ್ನು ಬಿಟ್ಟು ಬಿಡುತ್ತಾನೋ, ಅದನ್ನು ಜಯಿಸುತ್ತಾನೋ, ತನ್ನ ಜೀವಿತದಲ್ಲಿ ಜಯವನ್ನು ಕಂಡುಕೊಳ್ಳುತ್ತಾನೆ. ಎಷ್ಟರ ಮಟ್ಟಿಗೆ ಜಯ ಗೊತ್ತಾ? ಆ ನಂತರ ನೀವು ಕಂಡುಕೊಳ್ಳಬಹುದು. ದೇವರು ಅಬ್ರಹಾಮನಿಗೆ ಕರೆದು ಹೇಳ್ತಾರೆ, ಅಬ್ರಹಾಮನೇ, ನಿನ್ನ ಮಗನಾಗಿರುವ, ಏಕೈಕ ಮಗನಾಗಿರುವ ಇಸಾಕನನ್ನು, ನೀನು ಬಹಳ ಪ್ರೀತಿಸುವ ನಿನ್ನ ಮಗನನ್ನು ಕರತಂದು ಇಂತಹ ಬೆಟ್ಟದ ಮೇಲೆ ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸು ಎಂದು ಹೇಳಿದಾಗ ಉದಯದಲ್ಲಿಯೇ ಎದ್ದು, ಯಾವ ಉದಯ? ಇಂದಿನ ರಾತ್ರಿ ದೇವರು ಹೇಳಿರುವಂತಹ ಅದೇ ದಿನದ ಉದಯದಲ್ಲಿಯೇ ತನ್ನ ಮಗನನ್ನು ಕರೆದುಕೊಂಡು, ಒಬ್ಬ ದಾಸನನ್ನು ಕರೆದುಕೊಂಡು, ಕಟ್ಟಿಗೆಗಳನ್ನು ತೆಗೆದುಕೊಂಡು ಆ ಬೆಟ್ಟದ ಮೇಲೆ ಹೋಗಿ ಮಗನ ಕೈ ಕಾಲುಗಳನ್ನು ಕಟ್ಟಿ, ಮಗನನ್ನು ಆ ಕಟ್ಟಿಗೆಯ ಮೇಲಿಟ್ಟು ಕತ್ತಿಯನ್ನು ತೆಗೆದುಕೊಂಡು ಕೈ ಮೇಲೆತ್ತಿದ ಪ್ರಿಯರೇ. ಆ ಕತ್ತಿಯಿಂದ ತನ್ನ ಮಗನನ್ನು ಬಲಿ ಕೊಡಲಿಕ್ಕಿರುವಾಗ ದೇವರು ಹೇಳ್ತಾರೆ, ಅಬ್ರಹಾಮನೇ ನಿಲ್ಲು, ಅಬ್ರಹಾಮನೇ, ನೀನು ನನಗೆ ಎಷ್ಟು ಪ್ರೀತಿಸುತ್ತಾ ಇದ್ದೀಯೆಂದು, ನನ್ನ ಮಾತಿಗೆ ಎಷ್ಟು ವಿಧೇಯನಾಗುತ್ತಾ ಇದ್ದೀಯೆಂದು ಈ ಪರೀಕ್ಷೆಯಲ್ಲಿ ಗೊತ್ತಾಯ್ತು. ಅಬ್ರಹಾಮನೇ, ನಿನ್ನ ಮಗನಿಗೆ ಮುಟ್ಟಬೇಡ ಎಂದು ಹೇಳುತ್ತಾರೆ. ಒಂದು ಕಾಲದಲ್ಲಿ ತನ್ನ ಪ್ರಾಣ ಕಾಪಾಡಿಕೊಳ್ಳುವುದಕ್ಕಾಗಿ ಎಂಥವರನ್ನೇ ಆಗಲಿ ಪಣವಾಗಿಡುತ್ತಾ ಇದ್ದ. ಆದರೆ ತನ್ನ ಜೀವಿತದಲ್ಲಿ ಪಾಠ ಕಲಿತುಕೊಂಡ, ಸುಳ್ಳು ಹೇಳಬಾರದೆಂದು. ಯಾವ ವಿಷಯದಲ್ಲಿ ನಾನು ಪದೇ ಪದೇ ಬಿದ್ದು ಹೋಗುತ್ತಿದ್ದೇನೋ ಆ ವಿಷಯದ ತಂಟೆಗೆ ನಾನು ಹೋಗಲ್ಲ, ದೇವರೇ ನನಗೆ ಶಕ್ತಿ ಕೊಡಿರಿ ಎಂದು ನಿರ್ಧರಿಸಿದ ನಂತರ ಅಬ್ರಹಾಮನು ಸುಳ್ಳಿನ ತಂಟೆಗೆ ಹೋಗಲಿಲ್ಲ, ಸುಳ್ಳನ್ನು ಕೂಡ ಹೇಳಲಿಲ್ಲ. ಆತ್ಮೀಕರೆಲ್ಲರಿಗೆ ಈ ಅಬ್ರಹಾಮನು ತಂದೆಯಾಗಿ ಇವತ್ತಿಗೂ ಕೂಡ ಕರೆಯಲ್ಪಡ್ತಿದ್ದಾನೆ. ನಮ್ಮೆಲ್ಲರಿಗೆ ಮಾದರಿಯಾಗಿ ಮಾರ್ಪಟ್ಟ ಸಹೋದರ ಸಹೋದರಿಯರೇ, ನಾವು ಯಾವ ತಪ್ಪನ್ನು ಮಾಡ್ತಿದ್ದೇವೋ, ಪದೇ ಪದೇ ಮಾಡ್ತಿದ್ದೇವೋ, ಆ ತಪ್ಪುಗಳ ನಿಮಿತ್ತ ನಮಗೆ ಸಮಾಧಾನ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ನಮ್ಮ ಸುತ್ತಲೂ ಇರುವವರಿಗೂ ಕೂಡ ಸಂತೋಷ ಇಲ್ಲದಂತೆ ಮಾಡಿಬಿಡ್ತೇವೆ. ಈ ದಿನ ಕರ್ತನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡೋಣ. ಈ ದಿನ ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡೋಣ, ಭಾರದಿಂದ ಪ್ರಾರ್ಥಿಸೋಣ. ಯಾವ ಏರಿಯಾದಲ್ಲಿ ನೀವು ಬಲಹೀನರಾಗಿದ್ದೀರೋ ಆ ಏರಿಯಾವನ್ನು ಬಲಪಡಿಸಿರೆಂದು ದೇವರಿಗೆ ಮೊರೆ ಇಡೋಣ. ಬನ್ನಿರಿ ಪ್ರಾರ್ಥಿಸೋಣ. ಕರ್ತನೇ, ನನ್ನನ್ನು ಕ್ಷಮಿಸಿರಿ, ನನ್ನನ್ನು ಕನಿಕರಿಸಿರಿ, ನನ್ನ ಬಲಹೀನತೆಯಿಂದ ನನ್ನನ್ನು ಬಿಡಿಸಿರಿ ದೇವರೇ. ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ಎಲ್ಲಿ ನನ್ನಲ್ಲಿ ಬಲಹೀನತೆ ಇದೆಯೋ, ಎಲ್ಲಿ ನನ್ನೊಳಗೆ ಲೋಪವಿದೆಯೋ, ಪದೇ ಪದೇ ಬಾಗುವಂತಹ ಸ್ವಭಾವವಿದೆಯೋ, ಪದೇ ಪದೇ ಬಿದ್ದೋಗುವಂತಹ ಏರಿಯಾ ಇದೆಯೋ, ದೇವರೇ ನಿಮಗೆ ಗೊತ್ತಿರೋದ್ರಿಂದ ಅಂತಹ ಸ್ಥಿತಿಯಿಂದ ನಮ್ಮನ್ನು ಬಿಡಿಸಿರಿ ದೇವರೇ.
ಅಂತಹ ಬಲಹೀನತೆಯಿಂದ ನನ್ನನ್ನು ಬಿಡಿಸಿರಿ ದೇವರೇ. ನೀವು ಆಶಿಸಿದಂತೆಯೇ, ನೀವು ಕೋರಿಕೊಂಡಂತೆಯೇ, ನಿಮ್ಮ ಚಿತ್ತಾನುಸಾರವಾಗಿ, ನಿಮ್ಮ ವಾಕ್ಯಾನುಸಾರವಾಗಿ ದೇವರೇ ನಾವು ಜೀವಿಸುವ ಹಾಗೆ ಶಕ್ತಿ ದಯಪಾಲಿಸಿರಿ. ಎಷ್ಟು ಕಾಲ ಹೀಗೆ ಬಿದ್ದಿರಬೇಕು? ಎಷ್ಟು ಕಾಲ ಹೀಗೆ ಕೆಟ್ಟು ಹೋಗಿರಬೇಕು? ಎಷ್ಟು ಕಾಲ ಹೀಗೆ ಪಾಪದಲ್ಲಿ ಹೂಡಲ್ಪಟ್ಟವರಾಗಿರ್ಬೇಕು? ದೇವರೇ, ಈ ದಿನ ಮೊದಲುಗೊಂಡು ನಾವು ಪರಿಶುದ್ಧವಾದ ಜೀವಿತ ಜೀವಿಸಬೇಕು, ಯಥಾರ್ಥವಾದ ಜೀವಿತ ಜೀವಿಸಬೇಕು, ನಂಬಿಗಸ್ತಿಕೆಯ ಜೀವಿತ ಜೀವಿಸಬೇಕು, ನೀತಿಯಿಂದ ಜೀವಿಸಬೇಕು. ದೇವರೇ, ನಿಮ್ಮ ನಿಕಟತೆಯಲ್ಲಿ ಜೀವಿಸಬೇಕು, ವಾಕ್ಯಾನುಸಾರವಾಗಿ ಜೀವಿಸಬೇಕು. ನಮಗೆ ಯಾವುದೇ ಕಷ್ಟ ಬಂದರೂ ನಿಮ್ಮ ಸನ್ನಿಧಿಗೆ ಓಡೋಡಿ ಓಡೋಡಿ ಬರಬೇಕು. ಕಣ್ಣೀರಿನಿಂದ ನಮ್ಮ ಬಾಧೆಯೆಲ್ಲ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು. ನೀವು ಕೊಡುವ ಸಮಾಧಾನ ಸಮೃದ್ಧಿಯಾಗಿ ನಾವು ಹೊಂದಿಕೊಳ್ಳಬೇಕು. ಅಷ್ಟೇ ಹೊರತು ಲೋಕದ ಕಡೆಗೆ ತಿರುಗಿಕೊಳ್ಳಬಾರದು, ಪಾಪಿಷ್ಟ ಪ್ರಜೆಗಳ ಕಡೆಗೆ ತಿರುಗಿಕೊಳ್ಳಬಾರದು, ಪಾಪಿಷ್ಟ ಪ್ರಾಂತ್ಯಗಳ ಕಡೆಗೆ ಹೋಗಬಾರದು. ಮೇಲಿಂದ ಮೇಲೆ ನಿಮ್ಮ ಮಹಾಶಕ್ತಿ ಸಮೃದ್ಧಿಯಾಗಿ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಾವು ಬಿದ್ದೋಗಿರುವುದು ಸಾಕು ದೇವರೇ, ಕೆಟ್ಟು ಹೋಗಿರುವುದು ಸಾಕು ದೇವರೇ, ಎಡವಿ ಬಿದ್ದಿರುವುದು ಸಾಕು ದೇವರೇ. ಮುಂದಕ್ಕೆ ಸಾಗುವ ಜೀವಿತ ದಯಪಾಲಿಸಿರಿ, ಜಯಕರವಾದ ಜೀವಿತ ದಯಪಾಲಿಸಿರಿ. ನಿತ್ಯವೂ ನಿಮ್ಮನ್ನು ಸಂತೋಷಪಡಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮನ್ನು ಘನಪಡಿಸುವ ಜೀವಿತ ದಯಪಾಲಿಸಿರಿ. ನಮ್ಮ ಸುತ್ತಲೂ ಇರುವವರಿಗೆ ನಾವು ಆಶೀರ್ವಾದಕರವಾಗಿರಬೇಕು. ಅಷ್ಟೇ ಹೊರತು ಯಾವತ್ತಿಗೂ ನಾವು ಭಾರವಾಗಿರಬಾರದು, ಬಾಧೆ ಹುಟ್ಟಿಸುವವರಾಗಿ ನಾವಿರಬಾರದು, ಎಂದಿಗೂ ನಾವು ಬಾಧೆ ಪಡಿಸುವವರಾಗಿರಬಾರದು. ಭಾಗ್ಯಕರವಾಗಿ ನಮ್ಮ ಜೀವಿತ ಇರಬೇಕು. ಅಂತಹ ಮಹಾಕೃಪೆ ಕನಿಕರ ತೋರಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.